ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನನ್ನ ದಿನಚರಿಯಲ್ಲಿ ಇನ್ನೊಂದು ದಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಊರಿಗೆ ಹೋಗಿದ್ರು. ಊರಿಂದ ಬರಬೇಕಾದ್ರೆ ಆನ್ ದ ವೇ ಏನಂತಂದರೆ, ಹಳ್ಳಿಯಿಂದ ಏನಾದರೂ ತರಕಾರಿಯನ್ನು ಬೆಳೆದಿರ್ತಾರಲ್ಲ, ಅದನ್ನು ರೋಡ್ ಸೈಡಲ್ಲಿ ಇಟ್ಬಿಟ್ಟು ಮಾರ್ತಾ ಇರ್ತಾರೆ. ಸುಮಾರು ಜನ ಈ ಕುಣಿಗಲ್ ಸೈಡಿಂದ ಬರಬೇಕಾದ್ರೆ ಅಲ್ಲೆಲ್ಲ ನೋಡಿರ್ತೀರ. ಅಲ್ಲಿಂದಾನೇ ನನ್ನ ಹಸ್ಬೆಂಡ್ ಸ್ವಲ್ಪ ಬೀನ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಇದು ಬಂದು ನಾಟಿ ಬೀನ್ಸು. ಫಾರಮ್ ಬೀನ್ಸ್ ಬಂದರೆ ಒಂಥರ ಟೇಸ್ಟ್ ತುಂಬ ಡಿಫ್ರೆನ್ಸ್ ಇರುತ್ತೆ. ನಾಟಿ ಬೀನ್ಸ್ಗೂ ಫಾರಮ್ ಬೀನ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ ನಾರಿನಂಶ ಕೂಡ ಜಾಸ್ತಿ ಇರುತ್ತೆ. ಕವರಲ್ಲಿ ಹಾಕಿ ಇಟ್ಟಿದ್ರಲ್ಲ, ಅದಕ್ಕೆ ಸ್ವಲ್ಪ ಹಾಳಾದಾಗಿತ್ತು. ಅಂದರೆ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ತೊಗೊಂಡು ಬಂದಮೇಲೆ ಸ್ವಲ್ಪ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ದಿನ ಇಡೋದು ಬೇಡ, ಫ್ರೆಶ್ ಆಗಿದ್ದಾಗಲೇ ಮಾಡ್ಕೊಂಡು ತಿಂದ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಈಗಂತೂ ನಾನು ಸ್ವಲ್ಪ ಜಾಸ್ತಿ ತರಕಾರಿನ ಫ್ರಿಜ್ಜಲ್ಲಿ ಇಕ್ಕಡನ್ನ ತುಂಬ ಅವಾಯ್ಡ್ ಮಾಡಿದ್ದೀನಿ. ಅನಿವಾರ್ಯ ಬಂದಾಗ ಮಾತ್ರ ಫ್ರಿಜ್ಜಲ್ಲಿ ಇಡ್ತೀನಿ, ಇಲ್ಲ ಅಂತಂದರೆ ಹೊರಗಡೆನೇ ಬುಟ್ಟಿಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದ್ರ ಜೊತೆಗೆ ತೊಗರಿಕಾಯಿ ತೊಗೊಂಡು ಬಂದಿದ್ರು. ಊರಲ್ಲಿ ಏನು ಕೊಬ್ಬರಿ ಎಣ್ಣೆ, ನಾವು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಬಳಸೋದು. ಅಂದರೆ ಖಾಲಿ ಆದಾಗ ಅನಿವಾರ್ಯವಾಗಿ ಒಂದೊಂದು ಸರಿ ನಾನು ಕಡಲೆಕಾಯಿ ಎಣ್ಣೆ ಬಳಸ್ತೀನಿ. ಇಲ್ಲ ಅಂತಂದಾಗ ಊರಲ್ಲಿ ಕೊಟ್ಟಾಗ ಬಳಸ್ತೀವಿ. ಈ ಸರಿ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದಾರೆ. ಅಂದರೆ 7 ಲೀಟರ್ ಇದೆ ಅದು ಕೊಬ್ಬರಿ ಎಣ್ಣೆ. ನಮ್ಮಂತ ಅಂದರೆ ಹಳ್ಳಿಯಲ್ಲಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಎಲ್ಲರೂ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ 100%. ನಮ್ಮ ಹಸ್ಬೆಂಡ್ ಮನೇಲೇ ನಾನು ಎಕ್ಸಾಂಪಲ್ ಹೇಳೋದು. ಅವರೆಲ್ಲನೂ ಕೂಡ ಆರೋಗ್ಯಕರವಾಗಿ ಜೀವನ ಮಾಡ್ತಾ ಇರೋದು. ಅಂದರೆ ಕೊಬ್ಬರಿ ಎಣ್ಣೆನೇ ಬಳಸೋದು, ಯಾವುದೇ ರಿಫೈನ್ಡ್ ಆಯಿಲ್ನ ಬಳಸೋದೇ ಇಲ್ಲ. ಹೊರಗಡೆಯಿಂದ ಆಯಿಲ್ ತಂದೆ ಎಷ್ಟೋ ವರ್ಷ ಆಗಿದೆ. ಮನೇಲಿ ಬೆಳೆದಿರೋ ರೈಸ್ನೇ ಬಳಸ್ತಾರೆ. ಅವ್ರಿಗೆ ಅಂತಲೇ ಸಪ್ರೇಟ್ ವೆಜಿಟೇಬಲ್ನ ಬೆಳೆಸ್ಕೊಂಡು ತಿಂತಾರೆ. ಇನ್ನು ಕೆಲವೊಂದು ಶ್ಲೋಕಗಳು ನಂಗೆ ತುಂಬಾ ಇಂಪ್ಯಾಕ್ಟ್ ಮಾಡಿರೋದ್ರಲ್ಲಿ ಇದೊಂದು ಶ್ಲೋಕ. ಇದನ್ನು ನಾನು ಕಣ್ಬಿಟ್ಕೊಂಡು ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ, ಕಣ್ಮುಚ್ಕೊಂಡು ಇದರಲ್ಲೇ ಕೇಳಿಸ್ಕೋಬೇಕಂತ ಅಷ್ಟು ಫೀಲ್ ಆಗುತ್ತೆ. ಇನ್ನು ಉಪ್ಪಿನೆಸ್ರು ಮಾಡೋದಕ್ಕೆ ನಾನು ಇಲ್ಲಿಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಜೋಡಿಸಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಟೈಮ್ ಇರಲಿಲ್ಲ, ಇನ್ನು ಬಸ್ಸಾರು ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಉಪ್ಪಿನೆಸ್ರೇ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4 ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ಎಣ್ಣೆ ಬಿಟ್ಬಿಟ್ಟು ಒಣಮೆಣಸಿನ್ಕಾಯಿನ ಹುರ್ಕೋಬೇಕು. ಯಾರಿಗಾದ್ರೂ ಬಸ್ಸಾರು ಮಾಡೋಷ್ಟು ಪೇಷನ್ಸ್ ಇಲ್ಲ, ಸಮಯ ಇಲ್ಲ, ಬೇಗ ಮಾಡಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಆದರೆ ಹಸಿ ಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳಿಲ್ಲ ಅಂದರೆ ಹೆಸರು ಕಾಳು ನೆನೆಸ್ಬಿಟ್ಟಾದರೂ ಬೇಯಿಸಿ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ಇನ್ನು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಫ್ರೈ ಮಾಡಿದಂಥ ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಹಸಿ ಕಾಳು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಚೆನ್ನಾಗಿ ರುಬ್ಕೊಂಡು ಕಾಳನ್ನು ಬೇಯಿಸಿಟ್ಟಿರೋ ನೀರಿರುತ್ತಲ್ಲ, ಉಪ್ಪು ಹಾಕಿ ಕಾಳು ಮತ್ತು ಬೀನ್ಸ್ನ ಬೇಯಿಸಿಟ್ಟಿದ್ದೆ. ಆ ನೀರಿಗೆ ಈ ಮಸಾಲೆನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ. ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಮತ್ತು ಮುದ್ದೆಗಂತೂ ಮಾಡಿಸ್ದಂಗಿರುತ್ತೆ. ಹಳ್ಳಿಗಳ ಸ್ಟೈಲ್ ಇದೇ ಮಾಡೋದು. ಅದಕ್ಕೆ ಪಲ್ಯ ಮಾಡಿಕೊಂಡು ಸ್ವಲ್ಪ ಸೌತೆಕಾಯಿ ಮಾಡ್ಕೊಂಡಿದ್ದೀನಿ. ಇವತ್ತು ನೈಟ್ಗೆ ಎಷ್ಟು ಬೇಗ ಸಾಂಬಾರು ರೆಡಿ ಆಗಿಬಿಡ್ತು. ಇನ್ನು ನನ್ನ ಸ್ಕಿನ್ ಕೇರಲ್ಲಿ ಇವಾಗ ನಾನು ಬಳಸ್ತಾ ಇರೋದು ಕ್ಯೂರ್ ಸ್ಕಿನ್ ಆಲ್ರೆಡಿ ಒಂದು ಸರಿ ಯೂಸ್ ಮಾಡಿದ್ದೆ ನಾನು. ಇದರಿಂದ ನನಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಕ್ಕಿತ್ತು. ಅಂತಂದರೆ ತುಂಬ ಚೆನ್ನಾಗಾಗಿತ್ತು ನನ್ನ ಪಿಂಪಲ್ ಮಾರ್ಕ್ಸ್ ಎಲ್ಲ ತೆಗೆಯೋದಕ್ಕೆ. ಸೊ ಹಾಗಾಗಿ ಈಗ ಮತ್ತೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ನಡುವೆ ಸ್ವಲ್ಪ ಸ್ಕಿನ್ ಕೇರ್ ತುಂಬ ಕಡಿಮೆ ಆಗಿತ್ತು, ಸ್ಕಿನ್ ತುಂಬ ಡ್ರೈ ಆಗಿತ್ತು, ಅನ್ನೀವನ್ ಸ್ಕಿನ್ ಟೋನ್ ಥರ ಅನಿಸ್ತಾ ಇತ್ತು. ಇವಾಗ ವಿಡಿಯೋದಲ್ಲಿ ಫೋನಲ್ಲಿ ಬರೋ ಸ್ಕಿನ್ ಟೋನೇ ಬೇರೆ ಇರುತ್ತೆ, ಬಟ್ ರಿಯಲ್ ಆಗಿರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ನಾವು ಡೈರೆಕ್ಟಾಗಿ ನೋಡಿದಾಗ. ಸೊ ನನಗೆ ಟ್ರಸ್ಟ್ ಮಾಡ್ತೀನಿ ನಾನು ತುಂಬಾ ಕ್ಯೂರ್ ಸ್ಕಿನ್ನನ್ನು. ಒಳ್ಳೊಳ್ಳೆ ಬೆಸ್ಟ್ ಪ್ರಾಡಕ್ಟ್ಸನ್ನು ನಮಗೆ ಕಳಿಸ್ಕೊಡ್ತಾರೆ. ಈಗ ನಾನು ಅದೇ ಥರ ಒಂದು ಸ್ಕಿನ್ ಟೆಸ್ಟನ್ನು ತೊಗೊಂಡು ಒಂದು ಕಿಟ್ಟನ್ನು ತೊಗೊಂಡಿದ್ದೀನಿ. ಕಂಪ್ಲೀಟ್ಲಿ ಚೇಂಜ್ ಆಗಿದೆ, ಎಲ್ಲ ಚೇಂಜ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಬೆಸ್ಟ್ ಪ್ರಾಡಕ್ಟ್ಸನ್ನು ಕೊಟ್ಟಿದ್ದಾರೆ. ಈಗ ಜಸ್ಟ್ ನಾನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಪ್ರತಿದಿನ ಯೂಸ್ ಮಾಡ್ತಾ ನಾನು ನಿಮಗೆ ಇದರ ಬೆನಿಫಿಟ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಆ್ಯಪಲ್ಲೇ ನಮಗೆ ಯಾವ ಪ್ರಾಡಕ್ಟನ್ನು ಎಷ್ಟು ಬಳಸಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಬಳಸಬೇಕು, ಯಾವ ಟೈಮಲ್ಲಿ ಬಳಸಬೇಕು ಅಂತ ಡೀಟೇಲಾಗಿ ಅವರೇ ಕೊಟ್ಟಿರ್ತಾರೆ. ಬೆಳಗ್ಗೆ ಹೊತ್ತು ಯಾವ ಪ್ರಾಡಕ್ಟನ್ನು ಬಳಸಬೇಕು, ನೈಟ್ ಹೊತ್ತು ಯಾವ ಪ್ರಾಡಕ್ಟನ್ನು ಬಳಸಬೇಕು ಅಂತ ಒಂದು ಪ್ರಾಡಕ್ಟನ್ನು ಇಂಟು ಮಾರ್ಕ್ ಹಾಕಿದ್ದಾರೆ. ಅಂದರೆ ಈ ದಿನ ನೀವು ಅದನ್ನು ಬಳಸೋಂಗಿಲ್ಲ, ನೆಕ್ಸ್ಟ್ ಡೇ ಅದನ್ನು ಯೂಸ್ ಮಾಡ್ಬೋದು. ಸೊ ಅದ್ರ ಪ್ರಕಾರ ನಮ್ಮ ಸ್ಕಿನ್ ಕೇರನ್ನು ಫಾಲೋ ಮಾಡ್ತಾ ಬಂದರೆ ನಮಗೆ ಯಾವುದೇ ಏನೂ ಗೊತ್ತಿಲ್ಲ ಅನ್ನೋರು ಕೂಡ ಒಂದು ಬೆಸ್ಟ್ ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡ್ಬೋದು. ಫೇಸ್ ವಾಶ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಹೆವಿ ಪಿಂಪಲ್ಸ್ ಇದೆ, ಪಿಗ್ಮೆಂಟೇಷನ್ ಇದೆ, ಅಥವಾ ಏನೋ ಒಂದು ಸ್ಪೆಷಲ್ ಡೇಗೆ ಸ್ಕಿನ್ನನ್ನು ಪ್ಯಾಂಪರ್ ಮಾಡಬೇಕು, ತುಂಬ ಚೆನ್ನಾಗಿ ಡಲ್ ಸ್ಕಿನ್ನನ್ನು ನೀಟಾಗಿ ಮೇಂಟೈನ್ ಮಾಡಬೇಕು, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಒಂದು ಪ್ರಾಡಕ್ಟಿಗೆ ಆರಾಮಾಗಿ ಹೋಗ್ಬೋದು. ಈ ಪ್ರಾಡಕ್ಟ್ ಲಿಂಕು ಮತ್ತು ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಾಯ್ಶ್ಚರೈಸರ್ ನೋಡೋದಕ್ಕೆ ಪುಟಾಣಿಯಾಗಿದೆ, ಬಟ್ ಒಂದು ಬಟಾಣಿ ಕಾಳಷ್ಟು ಸಾಕಾಗುತ್ತೆ, ಇಡೀ ಫೇಸ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಈ ಮಾಯ್ಶ್ಚರೈಸರು. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ವೀಕಿಂದ. ಸೊ ಇದರ ಬೆಸ್ಟ್ ರಿಸಲ್ಟನ್ನು ಫ್ಯೂಚರಲ್ಲಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಟ್ರಸ್ಟೆಡ್ ಪ್ರಾಡಕ್ಟಲ್ಲಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಕೂಡ ಒಂದಾಗಿರುತ್ತೆ. ಇಷ್ಟೊಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಅದನ್ನು ನಂಬಿದ್ದೀನಿ.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಈವ್ನಿಂಗ್ ಸ್ಕಿನ್ ಕೇರ್ ರೊಟೀನನ್ನು. ತುಂಬ ಸಿಂಪಲ್ ಆಗಿ ಜಸ್ಟ್ 2 ಸ್ಟೆಪ್ಪು, ಜಾಸ್ತಿ ಏನೂ ಇಲ್ಲ. 2 ಸ್ಟೆಪ್ಸಲ್ಲಿ ನನ್ನ ಸ್ಕಿನ್ ಕೇರ್ ಮುಗೀತು. ಆಮೇಲೆ ನಾನು ಯೋಚನೆ ಮಾಡೋಂಗೂ ಇಲ್ಲ. ಆ್ಯಪ್ ತೆಗೆದು ನೋಡಿದ್ರೆ ನನಗೆ ಮಾರ್ನಿಂಗ್ ಯಾವುದಾದ್ಮೇಲೆ ಯಾವುದನ್ನು ಎಷ್ಟು ಯೂಸ್ ಮಾಡಬೇಕು ಅಂತ ಆಲ್ರೆಡಿ ಕೊಟ್ಟಿರ್ತಾರೆ. ನಿಮಗೆ ನಾನು ಕ್ಯೂರ್ ಸ್ಕಿನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಲ್ರೆಡಿ ಕೂಡ ಹೇಳಿದ್ದೆ. ಒಂದ್ಸರಿ ನನಗೆ ಪ್ರೆಗ್ನೆನ್ಸಿ ಪಿಗ್ಮೆಂಟೇಷನ್ನ ತೆಗೆಯೋದಕ್ಕೆ ತುಂಬ ಸಹಾಯ ಮಾಡಿತ್ತು. ಸೊ ಸ್ಕಿನ್ನಲ್ಲಿ ಆಗಿತ್ತು ಒಂದಿಷ್ಟು ಪಿಂಪಲ್ ಮಾರ್ಕ್ಗಳೆಲ್ಲ ನನಗೆ ಕ್ಲಿಯರ್ ಆಗಿತ್ತು. ಸೊ ಅದೇ ಒಂದು ನಂಬಿಕೆ ಮೇಲೆ ನಾನು ಇನ್ನೊಂದು ಚಾನ್ಸನ್ನು ತೊಗೊಂಡಿದ್ದೀನಿ. ಅಂದರೆ ಹೆಲ್ದಿ ಸ್ಕಿನ್ ಕೇರ್ಗೋಸ್ಕರ ನಾನು ಈ ಒಂದು ಪ್ರಾಡಕ್ಟನ್ನು, ಇನ್ನೊಂದು ಕಿಟ್ಟನ್ನು ತರಿಸಿದ್ದೀನಿ. ಸೊ ಪಿಂಪಲ್ ಅಲ್ಲದಲ್ಲೇ ನಾವು ಇನ್ನೊಂದು ಥರನೂ, ಅಂದರೆ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡೋದಕ್ಕೆ ನಿಮ್ಗೆ ಏನಾದರೂ ಈ ಒಂದು ಕ್ಯೂರ್ ಸ್ಕಿನ್ ಕಿಟ್ ಬೇಕು ಅಂತ ಅಂದರೆ, ನಿಮಗೆ ಪಿಂಪಲ್, ಪಿಗ್ಮೆಂಟೇಷನ್, ಡಲ್ ಸ್ಕಿನ್, ಹೆಲ್ದಿ ಸ್ಕಿನ್ ಈ ಥರ ಏನಾದರೂ ಬೇಕು ಅಂದರೆ ಹೇರ್ ರಿಲೇಟೆಡ್ ಕೂಡ ನಿಮಗೆ ಕ್ಯೂರ್ ಸ್ಕಿನ್ನಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಡೈರೆಕ್ಟ್ ನೀವು ಡರ್ಮಟಾಲಜಿಸ್ಟನ್ನು ಹೋಗಿ ವಿಸಿಟ್ ಮಾಡಿ ಹೇಗೆ ನೀವು ಪ್ರಾಡಕ್ಟನ್ನು ತೊಗೊಳ್ತೀರೋ ಅದೇ ರೀತಿಯಾಗಿ ಈ ಒಂದು ಕಿಟ್ ನಿಮಗೆ ಸಿಗುತ್ತೆ. ಸೊ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ಯಾವ ರೀತಿ ಒಂದು ಕಿಟ್ಟನ್ನು ಪರ್ಚೇಸ್ ಮಾಡ್ಬೋದು ಅಂತ. ಹುಡುಗ ಹುಡುಗಿ ಇಬ್ಬರು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಂದೊಂದು ಕೂಪನ್ ಕೋಡ್ ಸಿಗುತ್ತೆ. ಸೊ ನಿಮ್ಗೆ ಅದರಿಂದ ಒಂದಿಷ್ಟು ಬೆನಿಫಿಟ್ ಆಗುತ್ತೆ, ಅಂದರೆ ಒಂದಿಷ್ಟು ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಆ ಒಂದು ಕೂಪನ್ ಕೋಡನ್ನು ನೀವು ಬೈ ಮಾಡುವಾಗ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಇವತ್ತು ಅಂದರೆ ಡೇಟ್ ನೋಡಿದ್ರಲ್ಲ, ಒಂದು ವಾರದಿಂದ ನಾನು ಮತ್ತೆ ಒಂದು ಸ್ಕಿನ್ ಕೇರ್, ಕ್ಯೂರ್ ಸ್ಕಿನ್ ಜೊತೆಗೆ ನನ್ನ ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎವ್ರಿ ಡೇ ನಾನು ಇದನ್ನು ಪ್ರತಿದಿನ ಯೂಸ್ ಮಾಡ್ತೀನಿ. ಸೊ ಬೆಸ್ಟ್ ರಿಸಲ್ಟ್ ಏನು ಸಿಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇದಿನ್ನೂ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ನೋಡೋಣ ಮುಂದೆ ಇನ್ನೂ ಬೆಟರ್ ರಿಸಲ್ಟ್ ಬಂದಾಗ ನಾನು ನಿಮಗೆ ಹಾಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡಿ. ಹಾಗೆ ಇದು ನನ್ನ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಆ್ಯನ್ಯುವಲ್ ಡೇ ಪ್ರಗತಿಗೆ. ಎಷ್ಟು ಬೇಗ ರೆಡಿ ಆಗಿದ್ದೀನಿ ಅಂತಂದರೆ, ಪ್ರಗತಿನ 1 ಟೈಮಿಗೆ ಸ್ಕೂಲ್ಗೆ ಡ್ರಾಪ್ ಮಾಡಬೇಕಾಗಿತ್ತು. ಅಂದರೆ ಬಸ್ ಬಂದು ಪಿಕಪ್ ಮಾಡ್ಕೊಂಡು ಹೋಗುತ್ತೆ ಅಂತ. 7:30ಗೆ ಸ್ಕೂಲ್ ಹತ್ರ ಇರಬೇಕು ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡೆ 7:30ಗೆ ವ್ಯಾನ್ ಬರುತ್ತೆ ಅಂತ. ಸೊ ಮಿಸ್ಟೇಕ್ ಆಗಿಬಿಟ್ಟು ಅಲ್ಲೊಂದು ಸ್ವಲ್ಪ ಗಡಿಬಿಡಿ ಆಗೋಯ್ತು. ಇನ್ನು ಪ್ರೀತಮ್ನ ರೆಡಿ ಮಾಡಿಕೊಂಡು ಹೊರಗಡೆ ಹೊರಡೋದು ಅಂದರೆ ತುಂಬ ಕಷ್ಟ ಪಾಪ. ಆದ್ರೂ ಅವನು ಮಮ್ಮಿ ಯಾಕೆ ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ಓಡಾಡ್ತಾ ಇದ್ದಾರೆ, ಹಿಂಗೆ ಪಟಪಟನ್ ರೆಡಿ ಆಗ್ತಾ ಇದ್ದಾರೆ, ಹಿಂಗೆ ಇಷ್ಟು ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ನಿಗೆ ಒಂಥರ ಆಶ್ಚರ್ಯದಲ್ಲೇ ನನ್ನನ್ನು ನೋಡ್ತಾ ಇದ್ದ. ಅವನು ಕೂಡ ರೆಡಿ ಮಾಡಿ ಹೊರಟ್ವಿ. ಇನ್ನು ನಮ್ಮ ಏರಿಯಾದಲ್ಲಿ ಏನಂತಂದರೆ 10 ಗಂಟೆ ಮೇಲೆ ಕ್ಯಾಬ್ ಬುಕ್ ಆಗಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ನೋಡಿದ್ರೆ ಒಂದು 9:15, 9:15, 9:20ರಿಂದ ಟ್ರೈ ಮಾಡಿದೆ ನಾನು ಕ್ಯಾಬು. 9:30 ಇರಬೇಕಾಯ್ತು. ಓಕೆ 9:40, 10ಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂತ ಇತ್ತು. ಹೋಗ್ಬೋದು ಆರಾಮಾಗೆ ಅಂತ ನೋಡಿದ್ರೆ 10 ಗಂಟೆ ತನಕ ಯಾವುದೇ ಕ್ಯಾಬು, ಆಟೋ ಯಾವುದು ಬುಕ್ ಆಗಿಲ್ಲ. ಓಲಾ, ಊಬರ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ, ಯಾವುದಕ್ಕೂ ಒಂದು ಕಾರ್ ಬುಕ್ ಆಗಿಲ್ಲ. ಸೊ ಅದಾದಮೇಲೆ ಒಂದು ಕಾರು ಇದು ರೆಡಿ ಇದೆ ಓಕೆ ಅಂತ ಅಂದರೆ ನಾವು ಇದು ಮಾಡ್ತೀವಿ ಅಂತ. ನಾನು ಯಾವ ಕಾರು ಅಂತಲೂ ನೋಡಿಲ್ಲ, ಬುಕ್ ಮಾಡಿ ನೋಡ್ತೀನಿ. ಇನೋವಾ ಕಾರ್ ಬಂದಿದೆ. ಅಂದರೆ ನನ್ನನ್ನು ಪ್ರೀತಮ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ದೊಡ್ಡ ಇನೋವಾ ಕಾರೇ ಬುಕ್ ಆಗಿಬಿಟ್ಟು, ಕಾರ್ ಎಂಟ್ರಿ ಕೊಟ್ಟು ನಾನು ನೋಡ್ತಾ ಇದ್ದೀನಿ. ನೋಡಿದಂಗೆ ಶಾಕ್ ಆಗೋಯ್ತು, ಇದೇನಪ್ಪ ಇಷ್ಟು ದೊಡ್ಡ ಕಾರ್ ಬಂದುಬಿಟ್ಟಿದೆ ಏನಕ್ಕೆ ಅಂತ. ಹಿಂಗೋ ಸರಿ ಓಕೆ ರೀಚ್ ಆದರೂ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗೋಯಿತು. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನು ಪ್ರಗತಿದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮುಗ್ದಿಲ್ಲ ಅಂತ ಸಾಕು ಅಂದ್ಕೊಂಡು ಹೋದೆ. ಸದ್ಯ ಇನ್ನೂ ಮುಗ್ದಿರಲಿಲ್ಲ. ಅವ್ರದ್ದು 10:30 ಮೇಲಿತ್ತು. ಅಷ್ಟರೊಳಗೆ ಪ್ರೀತಮ್ ಪಾಪ ಕಾರಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದ. ಹೆವಿ ಟ್ರಾಫಿಕ್. ಎಷ್ಟು ಅಂತ ಅಂದರೆ ಒಂದು ಬ್ರಿಡ್ಜ್ ಇದೆ ನಮ್ಮ ಮನೆ ಹತ್ರ. ಸೊ ಆ ಇದನ್ನು ಕ್ರಾಸ್ ಮಾಡಿ ಬರೋಷ್ಟರೊಳಗೆ ಸುಮಾರು ಟೈಮ್ ಹಿಡಿದ್ಬಿಡುತ್ತೆ, ಹೆವಿ ಟ್ರಾಫಿಕ್ಕು. ಸೊ ಹೆಂಗೋ ಮಾಡಿಕೊಂಡು ಇನ್ನೂ ಪ್ರಗತಿ ಬೇಜಾರು ಮಾಡಿಕೊಂಡ್ರೆ ಮಿಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅಷ್ಟು ಕಷ್ಟಪಟ್ಟು ನಾನು ಹೋದೆ. ಅಲ್ಲಿ ನೋಡಿದ್ರೆ ವಿತಿನ್ ಸೆಕೆಂಡಲ್ಲಿ ಪ್ರಗತಿ ಡ್ಯಾನ್ಸೇ ಮುಗ್ದೋಯ್ತು. ಅಂತಂದರೆ ಎಲ್ಲ ಮಕ್ಳಿಗೂ ಆಪರ್ಚುನಿಟಿ ಬೇಕಂತ ಹೇಳ್ಬಿಟ್ಟು ಹಿಂಗೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಡ್ಯಾನ್ಸ್ ಥರ ಮಾಡಿಬಿಟ್ಟಿದ್ರು. ಸೊ 1 ಸೆಕೆಂಡ್ ಪ್ರಗತಿ ಸ್ಟೇಜ್ ಮೇಲೆ ಬಂದಿದ್ದೆ ನೋಡಿದ್ದು ನಾನು. ಆಗಲೇ 1-2 ಸೆಕೆಂಡ್ಸ್ 3 ಸೆಕೆಂಡ್ಸಲ್ಲಿ ಆಗಲೇ ಪ್ರಗತಿ ಡ್ಯಾನ್ಸೇ ಮುಗೀತು ನೋಡಿ. ಇದರೊಳಗೆ ಇಷ್ಟೇ. ಇದಕ್ಕೆ ಸುಮಾರು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಹೋಮ್ವರ್ಕ್ನ ವಾಟ್ಸಪ್ ಗ್ರೂಪಲ್ಲಿ ಇಸ್ಕೊಳ್ಳೋದು. ಸುಮಾರು ದಿನ ಇದನ್ನು ಪ್ರಾಕ್ಟೀಸ್ ಮಾಡಿ ನಾನು ಹಿಂದೆ ಇದ್ದೆ. ಸರಿ ಇನ್ನು ಮುಂದೆ ಹೋಗ್ಬಿಟ್ಟು ಶೂಟ್ ಮಾಡೋಣ, ಪ್ರಗತಿ ಕಾಣಿಸ್ತಾ ಇಲ್ವಲ್ಲ ಅಂತ ಹಿಂದೆಯಿಂದ ಮುಂದೆ ಬಂದೆ. ನಾನು ಅಲ್ಲಿಂದ ಬರೋಷ್ಟೊಳಗೆ ಡ್ಯಾನ್ಸ್ ಮುಗ್ದೋಗಿದೆ. ನನ್ನ ಪ್ರಗತಿನ ಹುಡ್ಕೋಕ್ಕೆ ಆಗಲಿಲ್ಲ, ಇಲ್ಲಿ ನನ್ನ ಮಗಳು ಎಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಗಲೇ ಆ ಕಡೆ ಹೇಳ್ಕೊಂಡು ಹೋದ್ರು. ಆಮೇಲೆ ಸರಿ ಆ ಕಡೆ ಎಕ್ಸಿಟಲ್ಲಿ ಎಂಟ್ರಿ ಆಗ್ತಿದ್ರಲ್ಲ, ಅಲ್ಲೇ ಹೋಗಿ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದೆ. ಅಲ್ಲಿ ಹೋದ ತಕ್ಷಣ ಪ್ರಗತಿ ನನ್ನ ನೋಡಿ ಟಕ್ ಅಂತ ಮಮ್ಮಿ ಅಂತ ಓಡಿ ಬಂದರು. ಅಲ್ಲಿ ಟೀಚರ್ ಇದ್ರು ಅಂತ ನೋಡಿ ವಾಪಸ್ ಹಾಗೆ ಹೊರಟ್ರು. ಸೊ ಇದಿಷ್ಟು
ಆ್ಯನ್ಯುವಲ್ ಡೇ ಸ್ಟೋರಿ ಇಷ್ಟೇ. ಸುಮ್ಮನೆ ಹೋಗಿದ್ದಕ್ಕೂ ಏನಂತ ನನಗೆ ಗೊತ್ತಾಗಲಿಲ್ಲ. ಹೋದ್ವಿ, ಒಂದು ನನ್ನ ಮಗಳು ಡ್ಯಾನ್ಸ್ ಹಿಂಗೆ ಮಾಡಿ, ಅಯ್ಯೋ ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ಆಮೇಲೆ ಓಕೆ ಏನಾದರೂ ತಿನ್ನಕ್ಕೆ ಕೊಡಿಸು ಮಮ್ಮಿ, ತುಂಬ ಹೊಟ್ಟೆ ಸಿತಾಯಿದೆ ಅಂತಂದರು. ಸರಿ ಬಾ ಕ್ಯಾಂಟೀನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರೆ, ಅಲ್ಲಿ ಇವತ್ತು ಇರೋವರ ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ಲ, ಎಲ್ಲರೂ ಎಲ್ಲ ತೊಗೊಂಡು ಎಲ್ಲ ಖಾಲಿ, ಏನೂ ಇಲ್ಲ. ನಾವು ಹೋಗೋಷ್ಟರೊಳಗೆ ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಕೊಡ್ಸೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಅಲ್ಲಿ ಐಸ್ ಕ್ರೀಮ್ ಕೊಡ್ಸೋದಕ್ಕಾಗಲಿಲ್ಲ. ಅವರು ತುಂಬ ಜನ ಇದ್ರಲ್ಲ, ಪೇಮೆಂಟ್ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ನಾವು ಎಷ್ಟು ಕರೆದ್ರೂ ಅವ್ರು ನೋಡಲೇ ಇಲ್ಲ. ಓಕೆ ಇನ್ನೂ ಟೈಮ್ ಆಗಿಬಿಡುತ್ತೆ, ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಹೊರಡ್ಬಿಡೋಣ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿದೆ. ಹೊರಡ್ತಾ ನಾನು ಪ್ರೀತಮ್ಗೆ ಹೊಟ್ಟೆ ಹಸಿದ್ರೆ ಅಂತ ಹೇಳ್ಬಿಟ್ಟು ಬಾಕ್ಸಲ್ಲಿ ಸ್ವಲ್ಪ ಸೀಬೆಹಣ್ಣು, ಸ್ಟಾರ್ ಫ್ರೂಟ್ ಎಲ್ಲ ತೊಗೊಂಡೋಗಿದ್ದೆ. ಒಂದು ವಾಟರ್ ಬಾಟಲ್, ನೀರು, ಹ್ಯಾಂಡ್ ಕರ್ಚೀಫ್ ಇದೆಲ್ಲ ತೊಗೊಂಡೋಗ್ತೀನಿ. ಸೊ ಅದೇ ಇಬ್ರಿಗೂ ಸದ್ಯಕ್ಕೆ ಜೀವ ಉಳಿಸ್ತು. ಪ್ರಗತಿ ಅಂತೂ ಫುಲ್ ಹೊಟ್ಟೆ ಹಸ್ಕೊಂಬಿಟ್ಟಿದ್ರಲ್ಲ, ಸರಿ ಅಂತ ಹೇಳ್ಬಿಟ್ಟು ಹಾಗೂ ಬೆಳಗ್ಗೆ ನಾನು ಡ್ರೈ ಫ್ರೂಟ್ಸ್ ನೆನೆಸ್ಬಿಟ್ಟು ಒಂದು ಸ್ಮೂದಿ ಮಾಡೋಣ ಅಂತ ಹೇಳಿ ಇಟ್ಟಿದ್ದೆ. ನನ್ನ ಮಗಳು ಸ್ಮೂದಿ ಮಾಡೋಕ್ಕೂ ಬಿಟ್ಟಿಲ್ಲ, ಅದನ್ನೇ ಬಾಕ್ಸಲ್ಲಿ ತುಂಬಿಕೊಂಡು ಓಡೋಗ್ಬಿಟ್ರು. ಸರಿ ಅಂತ ಅದನ್ನೇ ತಿನ್ಕೊಂಡ್ರು ಇಬ್ರು, ಸೀಬೆಹಣ್ಣು, ಸ್ಟಾರ್ ಫ್ರೂಟು. ತುಂಬ ಅಂದರೆ ಬೇಜಾರಾಯಿತು, ಯಾಕೆಂದ್ರೆ ಅಲ್ಲಿ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂತಾಯಿದ್ದು ನೋಡಿಬಿಟ್ಟು ಪ್ರೀತಮ್ ಮಮ್ಮಿ ಚಾಕಿ ಅಂತ ಏನೂ ಕೊಡಿಸ್ತಲೇ ಕರ್ಕೊಂಡು ಬಂದಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದ ತಕ್ಷಣ ಝೆಪ್ಟೋದಲ್ಲಿ ಆರ್ಡರ್ ಮಾಡಿದೆ. ಒಂದು ಏನಾದರೂ ಗಾರ್ಲಿಕ್ ಬ್ರೆಡ್ ಥರ, ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ಡು ಮತ್ತು ಚೀಸಿ ಗಾರ್ಲಿಕ್ ಬ್ರೆಡ್ಡನ್ನು ಬುಕ್ ಮಾಡಿದೆ. ಸರಿ ಅದು ಬರೋಷ್ಟರೊಳಗೆ ಇನ್ನೇನಾದರೂ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ ಅಂತ ಅಂದರು. ಅದ್ರ ಜೊತೆಗೇ ಮ್ಯಾಗಿನೂ ಬುಕ್ ಮಾಡಿಬಿಟ್ಟೆ. ಓಕೆ ಅಲ್ಲಿ ಏನೂ ಕೊಡ್ಸೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಮನೇಲಾದರೂ ಏನಾದರೂ ಅವ್ರಿಗೆ ಇಷ್ಟ ಆಗೋದನ್ನು ಮಾಡಿಕೊಡೋಣ ಅಂತ. ಇವತ್ತಿನ ಆ್ಯನ್ಯುವಲ್ ಡೇ ಕತೆ ಇಷ್ಟ ಆಗಿತ್ತು. ಸೊ ಮಕ್ಕಳನ್ನ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡು ಬಂದೆ. ಪ್ರೀತಮ್ನ ಒಂದು ಕೈಯಲ್ಲೇ ಎತ್ಕೊಂಡಿದ್ದೆ ನಾನು, ಅಂದರೆ ಕೆಳಗಡೆ ಬಿಟ್ಟರೆ ಮಳೆ ಬೇರೆ ಬರ್ತಾಯಿತ್ತು. ಅವ್ನು ಒಂದ್ಸರಿ ಕೆಳಗಡೆ ಇಳ್ದ ಅಂತಂದರೆ ಅವನ್ನ ಹಿಡಿಯೋದೇ ತುಂಬ ಕಷ್ಟ, ಹಿಡಿಯೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಕೈಯಲ್ಲಿ ಇಟ್ಕೊಂಡಿದ್ದ. ಇಡೀ ಕೈ ಪೇಯ್ನ್ ಬಂದುಬಿಟ್ಟಿತ್ತು, ತುಂಬ ಅಂದರೆ ತುಂಬ ಪೇಯ್ನ್ ಆಗಿಬಿಟ್ಟಿದೆ. ನನಗೆ ಅವಾಗ ಗೊತ್ತಾಗಲಿಲ್ಲ. ಅದು ಒಂದು ಸ್ವಲ್ಪ ಈವ್ನಿಂಗ್ ಆಗ್ತಾ ಕೈ ಹಿಂಗೆ ಎತ್ತಕ್ಕಾಗ್ತಾಯಿಲ್ಲ. ಯಾಕೆ ಅಂತೀನಿ, ಪ್ರೀತಮ್ನ ಎತ್ಕೊಂಡು ಆ ಥರ ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಬಂದ ತಕ್ಷಣ ಏನೂ ಇಲ್ಲ ಅಲ್ಲ ನೋಡ್ತಾಯಿದ್ರು. ಸೊ ಬೆಳಗ್ಗೆ ಹೆಂಗಿತ್ತು ಅಂತ ಅಂದರೆ ನಿಜವಾಗ್ಲೂ ನಾನು ಏನೇನೋ ಪ್ಲ್ಯಾನ್ ಮಾಡಿದ್ದೆಲ್ಲ ಉಲ್ಟಾ ಹೊಡೆದು ಹಂಗಾಯಿತು. ಸರಿ ಏನು ಮಾಡಲಿ ಅಂತ ನನಗೆ ತಲೆನೋವು ಬಂದುಬಿಟ್ಟಿತ್ತು. ಹೊರಗಡೆ ಮಳೆ, ಒಂಥರ ವೆದರ್ ಕೋಲ್ಡ್ ಆಗಿತ್ತು. ಈ ಗಡಿಬಿಡಿ ಟೆನ್ಷನಲ್ಲಿ ಮನೆಗೆ ಬಂದ ತಕ್ಷಣ ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡು ಕುಡಿದೆ. ಇನ್ನು ಅದು ಪಾರ್ಸಲ್ ಬರೋ ತನಕ ಅಂತ ಹೇಳ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾ ಶುಂಠಿ ಟೀ ಕುಡಿತಾ ಇದ್ದೀನಿ. ಮತ್ತು ಪ್ರೀತಮ್ ಸೀಬೆಹಣ್ಣು ನೋಡಿದೆ. ಇದು ನನ್ನ ಹಸ್ಬೆಂಡ್ ಊರಿಂದಾನೇ ತೊಗೊಂಡು ಬಂದಿದ್ರು. ಸ್ಟಾರ್ ಫ್ರೂಟ್, ಸೀಬೆಹಣ್ಣು ಅದೆಲ್ಲ ಊರಿಂದಾನೇ ತಂದಿದ್ದು. ಅದನ್ನು ಕಟ್ ಮಾಡಿ ಕೊಟ್ಟೆ. ಇಬ್ಬರೂ ಕೂಡ ಆರಾಮಾಗಿ ಕೂತ್ಕೊಂಡು ಸೀಬೆಹಣ್ಣು ತಿಂತಾಯಿದ್ರು. ಅಷ್ಟರೊಳಗೆ ಪಾರ್ಸಲ್ ಆಯಿತು. ನಾನು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡೆ, ಬೀನ್ಸ್ ಅಷ್ಟೇ ಇತ್ತು, ಬೇರೆ ಏನು ಇದ್ದಿದ್ದಿಲ್ಲ. ಬೇಡ, ಅದು ಬಂದುಬಿಟ್ಟು ಆಟಾ ನೂಡಲ್ಸ್ ಬುಕ್ ಮಾಡಿದ್ದು ನಾನು. ಅದರೊಳಗೆ ಸ್ವಲ್ಪ ವೆಜ್ಜಸ್ ಎಲ್ಲ ಇರುತ್ತೆ ಅಂತ ಅದನ್ನೇ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಝೆಪ್ಟೋದಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು 2 ಸ್ಟೋರಿ ಬುಕ್ ಕೊಟ್ಟಿದ್ದು, ಸಣ್ಣದು, ಅಂದರೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು. ಅದನ್ನು ಪ್ರಗತಿಗೆ ಒಂದು ಕೊಟ್ಟಿದ್ದೆ, ಪ್ರೀತಮ್ಗೆ ಒಂದು ಕೊಟ್ಟಿದ್ದೆ. ಪ್ರೀತಮ್ಗೆ ಓದಕ್ಕೆ ಬರಲ್ಲ, ಸುಮ್ಮನೆ ನೋಡ್ಕೊಂಡು ಕೂತಿದ್ದ. ಪ್ರಗತಿ ಏನೋ ಓದ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ವೆಜ್ ಆಟಾ ನೂಡಲ್ಸ್ ಬುಕ್ ಮಾಡಿದ್ದೆ. ಜಾಸ್ತಿ ಅದು ಬೇಡ ಅಂತ ಹೇಳ್ಬಿಟ್ಟು ಆಟಾ ನೂಡಲ್ಸೇ ಮಾಡಿದ್ದೆ. ಇನ್ನು ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ ಇದು, ಅದ್ರ ಜೊತೆಗೆ ಚೀಸಿ ಗಾರ್ಲಿಕ್ ಬ್ರೆಡ್ ಒಂದು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಹೊರಗಡೆಯಿಂದ ಇದೇ ಫಸ್ಟ್ ಝೆಪ್ಟೋದಲ್ಲಿ ಇದನ್ನು ಬುಕ್ ಮಾಡಿದ್ದು. ಹೇಗಿರುತ್ತೆ ಅಂತ, ಗಾರ್ಲಿಕ್ ಬ್ರೆಡ್ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು, ಬಟ್ ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೆ. ಇದೇ ಒಂಥರ ಡಿಫ್ರೆಂಟ್ ಆಗಿತ್ತು. ಎಲ್ಲರಿಗೂ ಸ್ವಲ್ಪ ಡಿವೈಡ್ ಮಾಡಿ ಕೊಟ್ಟೆ. ಜಾಸ್ತಿ ಏನು ಆರ್ಡರ್ ಮಾಡಿರಲಿಲ್ಲ, ಇಷ್ಟೇ. ಇನ್ನು ಮ್ಯಾಗಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಗ್ಗರಣೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೆ. ಇನ್ನು ಹೇರ್ ಫಾಲ್ ಕಂಟ್ರೋಲ್ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನಾವು ಆಯುರ್ವೇದದಲ್ಲಿ ಡಾಕ್ಟರ್ನ ಕೇಳಿದಾಗ ಇದೊಂದು ಸಜೆಷನ್ ಕೊಟ್ಟಿದ್ರು. ಎವ್ರಿ ಡೇ ನಾವು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಒಂದು 30 ದಿನ ಕಂಟಿನ್ಯೂಸ್ ಆಗಿ ತಿನ್ನಬೇಕು. ಅದನ್ನು ತಿನ್ನೋದ್ರಿಂದ ಕೂದಲುದ್ರೆ ತುಂಬ ಕಡಿಮೆ ಆಗುತ್ತೆ ಅಂತ. ಅದು ತಿನ್ನೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ದಾಳಿಂಬೆ ಹಣ್ಣಾದ್ರೂ ಪ್ರತಿದಿನ 30 ದಿನ ತಿನ್ನಬೇಕು, ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ. ದಾಳಿಂಬೆ ಹಣ್ಣು ಹೆಂಗೆ ಗೊತ್ತಾ, ಫಸ್ಟ್ ಟೈಮ್ ಇದು ಬೆಟ್ಟದ ನೆಲ್ಲಿಕಾಯಿ ಹುಳಿ ಅನಿಸುತ್ತೆ. ಫಸ್ಟ್ ಟೈಮ್ ತಿನ್ಬೇಕಾದ್ರೆ ಒಂದು 2-3 ದಿನ ತಿಂದಮೇಲೆ 4ನೇ ದಿನಕ್ಕೆ ಅದು ಅಷ್ಟು ಕಹಿ ಅನ್ಸೋದಿಲ್ಲ, ಹುಳಿ ಅನ್ಸೋದಿಲ್ಲ, ತಿನ್ಬೋದು. ನಾನು ಕೂಡ ಈಗ ಪ್ರತಿದಿನ ಮಿಸ್ ಮಾಡ್ದಲ್ಲೇ ನೆನಪು ಮಾಡಿಕೊಂಡು ತಿಂತೀನಿ. ಆದಷ್ಟು ಫ್ರೆಶ್ ಆಗಿ ತೊಗೊಂಡು ಬಂದಾಗಲೇ ಕಂಟಿನ್ಯೂಸ್ ಆಗಿ ಒಂದು 4 ದಿನ ಹೊರಗಡೆನೇ ಇಟ್ಕೊಂಡು ತಿಂದುಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ಅಷ್ಟರೊಳಗೆ ಆಲ್ರೆಡಿ ಮಳೆನೇ ಬಂದುಬಿಡ್ತು.
ಇದನ್ನು ನಾವು ಹಾಗೆ ತಿನ್ನೋಕ್ಕಾಗಲ್ಲ, ಕಹಿ ಉಳಿಯುತ್ತೆ ಅಂತ ಅಂದರೆ ಚೆನ್ನಾಗಿ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿಬಿಟ್ಟು ಜ್ಯೂಸ್ ಥರ ಮಾಡ್ಕೊಂಡು ಕುಡಿದ್ರೆ ಆರಾಮಾಗಿ ತಿನ್ಬೋದು. ನಮ್ಮಮ್ಮ ಮನೆಗೆ ಹೋದಾಗೆಲ್ಲ, ನಮ್ಮಮ್ಮನೂ ಇವಾಗ ಬೆಟ್ಟದ ನೆಲ್ಲಿಕಾಯಿ ತರಿಸ್ತಾರೆ, ಹೋದಾಗೆಲ್ಲ ಮಾಡಿಕೊಡ್ತಾರೆ. ನನಗಂತೂ ಏನು ಡಿಫ್ರೆನ್ಸ್ ಅನ್ಸೋದಿಲ್ಲ, ಆರಾಮಾಗಿ ಕುಡಿದು ಬಿಡ್ತೀನಿ. ಆದರೆ ಇವಾಗ ನಾನು ಜ್ಯೂಸ್ ಮಾಡಲ್ಲ, ಯಾಕೆಂದರೆ ಪ್ರೀತಮ್ ಒಬ್ಬನೇ ಕುಡಿಯೋದು, ಪ್ರಗತಿ ಅಷ್ಟು ಇಷ್ಟಪಡಲ್ಲ ಜ್ಯೂಸ್ನ ಅಂತ ಹೇಳ್ಬಿಟ್ಟು ನಾನೇ ಕುಡ್ಕೊಳ್ತೀನಿ. ಕೆಲವೊಂದಿಷ್ಟು ಮೋಟಿವೇಶನಲ್ ವಿಡಿಯೋಸನ್ನು ನೋಡ್ತಾ ಇರ್ತೀನಿ, ಏನಾದರೂ ಇನ್ಸ್ಪೈರ್ ಆಗಬೇಕು ಅಂತ ಅನ್ಸಿದ್ರೆ ಕೆಲವೊಬ್ರದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರದವ್ರನ್ನ ಕೇಳ್ತಾ ಇರ್ತೀನಿ. ಅದು ನಮಗೆ ಎಷ್ಟೊಂದು ಪಾಸಿಟಿವ್ ಥಾಟ್ಸನ್ನ ಕೊಡುತ್ತೆ ತಲೆಗೆ. ಊಟ ಮಾಡ್ತಾ ಅಟ್ಲೀಸ್ಟ್ ಅದನ್ನಾದರೂ ಒಳ್ಳೆ ವಿಚಾರನ ಕೇಳಿಕೊಂಡು ಊಟ ಮಾಡ್ತೀನಿ. ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಏನೋ ಪ್ರೀತಮ್ಗೇನೋ ಕೊಡ್ತಾ ಇದ್ದೆ, ವಾರ್ಡ್ರ್ ಕ್ಲೀನ್ ಮಾಡೋ ಇತ್ತು, ಸುಮಾರು ದಿನ ಆಗಿತ್ತು. ನಾನು ಏನು ಮಾಡ್ತೀನಿ ಗೊತ್ತಾ, ನಿಮಗೂ ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಸುಮಾರು ಬಟ್ಟೆ ತೊಗೊಳ್ಳೋ ಶೋಕಿ ಇವಾಗ ಎಲ್ಲರಿಗೂ ಕೂಡ ಅಷ್ಟೇ. ಯಾಕೆಂತಂದರೆ ಇವಾಗಿರೋ ಹಾಗೆ ಇದೆ, ನಾವು ತುಂಬ ಅಲ್ಲಿ ಇಲ್ಲಿ ಹೋಗೋದಿರುತ್ತೆ, ಹೊರಗಡೆ ಹೋಗ್ತೀವಿ, ಸ್ಕೂಲ್ ಹತ್ರ ಹೋಗ್ತಾ ಇರ್ತೀವಿ. ಸೊ ನಮಗೊಂದಿಷ್ಟು ಬಟ್ಟೆಗಳು ಬೇಕಂತ ಹೇಳ್ಬಿಟ್ಟು ಜಾಸ್ತಿ ಬಟ್ಟೆಗೆ ಇನ್ವೆಸ್ಟ್ ಮಾಡಿರ್ತೀವಲ್ವ. ಏನು ಅನಿಸುತ್ತೆ, ಎವ್ರಿ ಡೇ ನಾವು ಅದು ಬಟ್ಟೆಯನ್ನು ತೊಗೊಬೇಕಾದ್ರೆ ಒಂದಿಷ್ಟು ತೊಗೊಳ್ತೀವಿ, ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಮತ್ತೆ ಹೆಂಗಪ್ಪ ಯೂಸ್ ಮಾಡೋದು, ಮತ್ತೆ ಅದನ್ನು ಇಡೋದು, ಮತ್ತೆ ಮೆಸ್ ಆಗುತ್ತೆ. ವಾರ್ಡ್ರೋಬ್ ಆರ್ಗನೈಸ್ಡ್ ಆಗಿರಲ್ಲ, ಒಂಥರ ಕ್ಲಟರ್ ಫ್ರೀ ಆಗಿರ್ಬೇಕಂತ ಹೇಳಬೇಕಂತಂದರೆ ನಂದೊಂದು ಐಡಿಯಾ ಏನಂತಂದರೆ, ನಾನು ಜಾಸ್ತಿ ಬಟ್ಟೆಗಳನ್ನ ರಿಪೀಟೆಡಾಗಿ ತೊಗೊಳ್ಳಲ್ಲ. ತೊಗೊಂಡಿರೋ ಬಟ್ಟೆ ಯಾವುದನ್ನು ವೇಸ್ಟ್ ಮಾಡಲ್ಲ. ಯಾಕೆಂತ ನನ್ನ ಸೈಜ್ ಎನಿ ಟೈಮ್ ಫಿಟ್ ಒಂದೇ ಥರ ಇರುತ್ತೆ. ನನ್ನ ಸೈಜ್ ಮದುವೆ ಆದಾಗಿಂದ ಇದುವರೆಗೂ ಒಂಚೂರು ಏರುಪೇರ್ ಆಗಿಲ್ಲ. ಹಾಗಾಗಿ ನನಗೇನು ಡಿಫ್ರೆನ್ಸ್ ಅನ್ಸೋದಿಲ್ಲ, ಎಲ್ಲ ಬಟ್ಟೆನೂ ನನಗೆ ಕರೆಕ್ಟಾಗಿ ಆಗಿಬಿಡುತ್ತೆ. ಒಂದಿಷ್ಟು ಬಟ್ಟೆನ ನಾನು ಡಿವೈಡ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದಿಷ್ಟು ಟಿ ಶರ್ಟ್ಸು, ಟಾಪು, ಅದು ಏನೇ ಆಗಲಿ, ಒಂದು ಡ್ರೆಸ್ಸು ರಿಪೀಟಾಗಿ ಜಾಸ್ತಿ ಯೂಸ್ ಮಾಡಿದ್ದೀನಿ ಏನಪ್ಪ ಅನ್ನೋಂಥ ಸೀರೆಗಳು, ಬಟ್ಟೆಗಳನ್ನೆಲ್ಲ ಒಂದು ಸೂಟ್ಕೇಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಒಂದು 2-3 ಮಂತ್ಸ್ ಆದಮೇಲೆ ತೆಗೆದ್ರೆ ಅದು ನನಗೆ ಹೊಸ ಬಟ್ಟೆ ಅನಿಸುತ್ತೆ. ಇನ್ನೊಂದಿಷ್ಟು ಈಗ ಆಲ್ರೆಡಿ 3 ಮಂತ್ಸಿಂದ ರಿಪೀಟೆಡಾಗಿ ಹಾಕಿರೋ ಬಟ್ಟೆನ ಒಳಗಡೆ ಹಾಕ್ತೀನಿ. ಅದ್ರ ಜೊತೆಗೆ ಒಂದಿಷ್ಟು ಹೊಸ ಕಲೆಕ್ಷನ್ಸ್ ಸೇರ್ಕೊಂಡಿರುತ್ತೆ. ಇವಾಗ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ, ನೆಕ್ಸ್ಟ್ ಟೈಮ್ ಸೂಟ್ಕೇಸ್ ಓಪನ್ ಮಾಡಿದಾಗ ನನ್ನ ಹತ್ರ ಈ ಥರ ಟಿ ಶರ್ಟ್ ಇದೆಯಾ, ಇದು ಇದೆಯಾ ಅನ್ನೋ ಥರ ಮತ್ತೆ ಯೂಸ್ ಮಾಡಿದಾಗ ಅದು ನಂಗೆ ರಿಪೀಟ್ ಅನ್ಸೋದಿಲ್ಲ, ನೋಡಿದವ್ರಿಗೂ ಕೂಡ ಅದು ನೆನಪಿರೋದಿಲ್ಲ ನಾನು ಈ ಥರ ಬಟ್ಟೆ ಹಾಕಿದ್ದೆ ಅಂತ. ಸೊ ಇದು ಒಂದಿಷ್ಟು ಟಿಪ್ಸನ್ನು ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ. ನಿಮ್ಮ ಹತ್ರ ಜಾಸ್ತಿ ಬಟ್ಟೆ ಇದೆ, ಬಟ್ ಈ ರಿಪೀಟ್ ಅನಿಸ್ತಾ ಇದೆ, ವಾರ್ಡ್ರೋಬ್ ತುಂಬ ಮೆಸ್ಸಿ ಆಗ್ತಾ ಇದೆ ಅಂತಂದರೆ ಒಂದು ಸೂಟ್ಕೇಸ್ ಇಟ್ಕೊಂಡು ಈ ಥರ ಡಿವೈಡ್ ಮಾಡ್ಕೊಳ್ಳಿ. 1-2 ಸೂಟ್ಕೇಸ್ ಒಳಗಡೆ ಹಾಕಿ 2-3 ಮಂತ್ಸ್ ಆದಮೇಲೆ ಮತ್ತೆ ಹಿಂಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ನಮಗೆ ಅನಿಸಲ್ಲ ಏನೋ ನಾವು ರಿಪೀಟಾಗಿ ಒಂದೇ ಥರ ಡ್ರೆಸ್ ಹಾಕ್ತಾ ಇದ್ದೀವಿ ಅಂತ, ಅದು ಬೇರೆ ಬೇರೆ ಅಂತ ಅನಿಸುತ್ತೆ. ಸೊ ಐರನ್ ಎಲ್ಲ ಮಾಡೇನಿಡಲ್ಲ, ಯಾಕೆಂದರೆ ಮಡ್ಚಿಡ್ತಾ ಇರೋದೇ ಅದು ಗಲೀಜು ಹಾಗೆ ಆಗುತ್ತೆ, ಅಂದರೆ ಫೋಲ್ಡ್ ಆಗಿಬಿಟ್ಟೆಲ್ಲ ಇದಾಗುತ್ತೆ. ಯೂಸ್ ಮಾಡ್ಬೇಕಾದ್ರೆ ಐರನ್ ಮಾಡ್ಕೊಂಡ್ರಾಯ್ತು ಅಂತ. ಇನ್ನು ಸಂಜೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಸುಮಾರು ಜನ ನನ್ನ ಡಯಟ್ ಬಗ್ಗೆ ಕೇಳ್ತಾ ಇದ್ರಿ, ಫಿಟ್ ಆಗಿದ್ದೀರಾ, ಹೇಗೆ ಡಯಟ್ ಫಾಲೋ ಮಾಡ್ತೀರಾ ಅಂತ. ಅದ್ರ ಬಗ್ಗೆ ಒಂದಿಷ್ಟನ್ನು ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾನು ಯಾವ ಥರ ಡಯಟನ್ನು ಫಾಲೋ ಮಾಡ್ತೀನಿ ಅಂತ, ಅಥವಾ ನಾನು ಡಯಟ್ ಫಾಲೋ ಮಾಡ್ತೀನಾ ಇಲ್ವಾ ಅಂತಲೂ ಹೇಳ್ತೀನಿ. ಹಾಗೆ ಈ ಒಂದು ಗ್ಲಾಸ್ ಜಾರ್ ಬಗ್ಗೆ ಕೇಳಿದ್ರಿ, ಟೀ ಮಾಡೋದು ಕೆಟೆಲ್ಲು, ಅದು ಗ್ಲಾಸು ಬಂದುಬಿಟ್ಟು ಫೈರ್ ಯೂಸ್ ಮಾಡ್ಬೋದು ನಾವು, ಫ್ಲೇಮ್ ಏನಾಗಲ್ಲ, ಅದು ಗ್ಲಾಸ್ ಹೊಡೆದೋಗೋದಿಲ್ಲ. ಅದ್ರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟೀ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ಬಿಸಿನೀರು ಕಾಯಿಸೋದಕ್ಕಾಗುತ್ತೆ, ಹಾಲು ಕಾಯಿಸೋದಕ್ಕಾಗುತ್ತೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಗ್ಲಾಸ್ದು ಯುಟೆನ್ಸಿಲ್. ಅದಾದಮೇಲೆ ಸ್ವಲ್ಪ ಸೋಯಾ ಇತ್ತು, ಸೋಯಾ ಚಂಕ್ಸು ಲಾಸ್ಟು ಸುಮಾರು ದಿನ ಆಗೋಗಿತ್ತು, ಇನ್ನೂ ಜಾಸ್ತಿ ದಿನ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಕಬೇಕಾದ್ರೇ ವೇಸ್ಟ್ ಆಗಿಬಿಡುತ್ತೆ, ಫುಲ್ ಹಾಕ್ಬಿಡೋಣ ಅಂತ ಹಾಕಿದೆ, ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗೋಯಿತು. ಪಲಾವ್ ಜೊತೆಗೆ ಸೋಯಾ 65 ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಇರೋದೇನಿದೆಯೋ ಅದರಲ್ಲೇ ಮಾಡ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇಲ್ದಲ್ಲೇ ಇರೋದಕ್ಕೆ ಇದಿಲ್ಲ ಅದಿಲ್ಲ ಅಥವಾ ಏನೋ ಇರಬೇಕಿತ್ತು, ಇನ್ನೇನೋ ತಂದು ತಿನ್ನಬೇಕಿತ್ತು ಆ ಥರ ಎಲ್ಲ. ಅದರಲ್ಲೂ ಸಂಜೆ ಒಂದು 7:30-8 ಒಳಗಡೆ ಊಟ ಮಾಡೋದು ತುಂಬ ಒಳ್ಳೆಯದು. ಅದಕ್ಕಿಂತ ಮುಂಚೆ ಆದರೆ ಹೆವಿ ಅಡುಗೆನೇ ಬೇಡ, ಸಿಂಪಲ್ಲಾಗಿ ಹಾಲು ಹಣ್ಣು ತಿಂದು ಮಲ್ಕೊಂಡ್ರು ಅದು ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡೈಜೆಷನ್ ಪವರ್ ಇರಲ್ಲ ನಮಗೆ ಮಲ್ಕೊಳ್ಳೋ ಟೈಮಲ್ಲಿ. ಸೊ ಹಾಗಾಗಿ ಈ ಸಾಲ್ಟ್ ಏನು ಬಾಕ್ಸ್ ಬಗ್ಗೆ ಸುಮಾರು ಜನ ಕೇಳಿದ್ರಿ, ಲಾಸ್ಟ್ ಟೈಮ್ ತೊಗೊಂಡಿದ್ದು, ಇದು ಈ ವಿಡಿಯೋದಲ್ಲಿ ಲಿಂಕ್ ಹಾಕ್ತೀನಿ, ಚೆನ್ನಾಗಿದೆ. ನಾನು ತೊಗೊಂಡಿದ್ದೆ ಅಲ್ಲ, ಸ್ವಲ್ಪ ನೀರಾಗುತ್ತೋ ಇಲ್ವೋ ನೋಡೋಣ ಅಂತ. ಅದರೊಳಗೆ ಈ ಥರ ನಟ್ಟಿದ್ದೆ ಅಲ್ಲ, ಅದು ಮ್ಯಾಗ್ನೆಟ್, ಅದು ಹಾಕಿದ ತಕ್ಷಣ ಕಚ್ಕೊಂಡ್ಬಿಡುತ್ತೆ, ಬಾಕ್ಸಲ್ಲಿ ಗಾಳಿ ಆಡೋದಿಲ್ಲ. ಸೊ ಹಂಗಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಿಂಪಲ್ಲಾಗಿ ಸೋಯಾ ಪಲಾವ್ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ, ಲೈಟ್ ಮಸಾಲ. ಅದಕ್ಕೆ ಮೇನ್ ಬಂದುಬಿಟ್ಟು ಹೋಮ್ ಮೇಡ್ ಬಿರಿಯಾನಿ ಪೌಡರ್. ಅದರ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಅಥವಾ ಶಾರ್ಟ್ ವಿಡಿಯೋದಲ್ಲಿ ಬಿರಿಯಾನಿ ಪೌಡರ್ದು ರೆಸಿಪಿ ಹಾಕ್ತೀನಿ. ಇದು ಬಂದುಬಿಟ್ಟು ವೆಜ್ ಬಿರಿಯಾನಿ ಆಗಿರ್ಬೋದು ಅಥವಾ ನಾನ್ ವೆಜ್ ಹಾಕಿ ಬಿರಿಯಾನಿ ಮಾಡ್ತೀನಿ ಅಂತಂದರೆ ಅದಕ್ಕೂ ಕೂಡ ಸೇಮ್ ಮಸಾಲ ಹಾಕೋಬೋದು, ಚೆನ್ನಾಗಿರುತ್ತೆ. ಇನ್ನು ಪಲಾವ್ ರೆಡಿ ಆಯಿತು, ಅದ್ರ ಜೊತೆಗೆ ಸೋಯಾ 65ಗೂ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಇವತ್ತು ಯಾವುದೇ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ. ಇನ್ನೊಂದು ಸರಿ ನಿಮಗೆ ಈ ರೆಸಿಪಿ ಬೇಕು ಅಂತಂದರೆ ಹೇಳಿ, ನಾನು ಸಪ್ರೇಟಾಗಿ ಶಾರ್ಟ್ ವಿಡಿಯೋನೋ ಅಥವಾ ಲಾಂಗ್ ವಿಡಿಯೋದಲ್ಲೂ ಆ್ಯಡ್ ಮಾಡ್ತೀನಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ನನ್ನ ರಾತ್ರಿ ಅಡುಗೆ.
ಇದು 2 ದಿನದ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಡಯಟ್ ಬಗ್ಗೆ ನನ್ನ ಅಭಿಪ್ರಾಯ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ ಆಗಿರುತ್ತೆ. ಬೇರೆಯವ್ರು ಫಾಲೋ ಮಾಡೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರ ದೇಹನೂ ಡಿಫ್ರೆಂಟ್ ಇರುತ್ತೆ. ಅವರವರ ದೇಹದ ಮೇಲೆ ಅವರು ಊಟ ಮಾಡೋದಕ್ಕೆ ಬಯಸಬೇಕು. ಯಾರೋ ಏನೋ ಇಟ್ಕೊಂಡು ತಿಂತಾ ಇದ್ದಾರೆ ಇಷ್ಟೆಲ್ಲ ಅದಲ್ಲ. ಬಟ್ ನಮ್ಮ ದೇಹ ಏನನ್ನ ಒಪ್ಕೊಳ್ಳುತ್ತೋ ಅದನ್ನು ನಾವು ಊಟ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಹೆಂಗೆ ಅಂತಂದರೆ ನನ್ನ ಬಾಡಿಗೆ ಎಲ್ಲನೂ ಸೂಟ್ ಆಗುತ್ತೆ. ನಾನು ಏನು ತಿಂದ್ರೂ ಆರಗ್ನೆ ಮಾಡ್ಕೋತೀನಿ, ಕೆಲಸ ಮಾಡ್ತೀನಿ. ಸೊ ಹಾಗಾಗಿ ನನಗೇನು ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತಲ್ಲ. ಆಮೇಲೆ ಇಷ್ಟಿಷ್ಟೊಂದು ಅಷ್ಟಿಷ್ಟು ಆ ಥರ ಯಾವ ಇದೂ ಇಲ್ಲ ನನಗೆ. ತಟ್ಟೆಯಲ್ಲಿ ಇವತ್ತು ಏನು ಊಟ ಇದೆ ಅದು ನನಗೆ ಒಳ್ಳೆಯದು, ನನ್ನ ದೇಹಕ್ಕೆ ಒಳ್ಳೆಯದು ಅಂತ ಮನಸ್ಸಿಗೆ ಅಂದ್ಕೊಂಡು ಅದನ್ನು ಕಣ್ಣು ತುಂಬ ಹೊಟ್ಟೆ ತುಂಬ ಊಟ ಮಾಡೋದು ನಮ್ಮ ಅಭ್ಯಾಸ. ಆದಷ್ಟು ಇದ್ದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇರೋದ್ರಲ್ಲೇ ಮಾಡೋದು. ಓಕೆನಾ? ಪ್ರತಿದಿನವೂ ನಾವು ಇಷ್ಟೇ ತಿನ್ನಬೇಕು ಇಷ್ಟಿಷ್ಟೇ ತಿನ್ನೋಕ್ಕೆ ಸಾಧ್ಯ, ಎವ್ರಿ ಡೇ ಇದನ್ನು ತಿಂತೀವಿ ಆ ಥರ ಎಲ್ಲ ಏನೂ ಇಲ್ಲ. ಯಾಕೆಂತಂದರೆ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ದೇಹಕ್ಕಿಂತ ಕೆಲಸ ಮನಸ್ಸಿಗೆ ಜಾಸ್ತಿ ಆಗಿದೆ. ಅಂದರೆ ಫಸ್ಟ್ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ದೇಹ ಸರಿ ಹೋಗುತ್ತೆ. ಈಗ ಜಸ್ಟ್ ಸೋಯಾ ಪಲಾವ್ ಮಾಡಿ ಮತ್ತೆ ಅದರದ್ದೊಂದು 65 ಥರ ಮಾಡಿದೆ. 65 ಮಸಾಲ ಮತ್ತು ರೈಸ್ ಪೌಡರ್ ಹಾಕಿ ಸಿಂಪಲ್ ಆಗಿ ಮಾಡಿಕೊಂಡೆ. ಮನೆಯಲ್ಲಿ ಸೋಯಾ ಇತ್ತು, ಸ್ವಲ್ಪನೇ ಇತ್ತು, ತುಂಬ ದಿನ ಆಗೋಗಿತ್ತು. ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕಮ್ಮಿ ಆಗುತ್ತೆ ಅಂತ ಪಲಾವ್ಗೆ ಅಂತ ಹಾಕ್ಬಿಟ್ಟೆ. ಅದು ನೋಡಿದ್ರೆ ಜಾಸ್ತಿ ಆಗುತ್ತೆ, ಅಷ್ಟೊಂದು ರೈಸ್ ಬೇಡ ಅಂತೇಳಿ ಸೈಡ್ಗೆ ಇದನ್ನು ಮಾಡಿಕೊಂಡೆ. ಹಾಗೆ ಒಂದು ವಿಚಾರ ಹೇಳಬೇಕಿತ್ತು. ಸುಮಾರು ಜನ ನನಗೆ ಸ್ಟಾರ್ಟಿಂಗಿಂದನೂ ಕೇಳ್ಕೊಂಡು ಬಂದಿರೋದು, ನಿಮ್ಮ ಡಯಟ್ ಏನು, ನೀವು ಯಾವ ಥರ ಡಯಟ್ನ ಫಾಲೋ ಮಾಡ್ತೀರಾ ಅಂತ. ಡಯಟನ್ನು ಒಳ್ಳೆ ನನ್ನ ಹಿಸ್ಟ್ರಿಲೇ ಇಲ್ಲ. ನಾನು ಯಾವತ್ತೂ ನನ್ನ ಲೈಫಲ್ಲೇ ಡಯಟನ್ನು ಇದಕ್ಕೆ ನಾನು ಹೋಗೇ ಇಲ್ಲ. ನನಗೇನು ಸಿಗುತ್ತೆ ಇವತ್ತು ಅದನ್ನು ತೃಪ್ತಿಯಿಂದ ನೆಮ್ಮದಿಯಾಗಿ ಖುಷಿಯಾಗಿ ಊಟ ಮಾಡೋ ಅಭ್ಯಾಸ ನನಗೆ. ಇವತ್ತು ನನಗೆ ಸಿಕ್ಕಿರೋದೇ ಇಷ್ಟು ಸಿಕ್ಕಿದೆ, ಇದು ನನ್ನ ಪುಣ್ಯ. ಇದರಲ್ಲಿ ಡಯಟ್ ಬೇರೆ ಎಲ್ಲಿಂದ ಮಾಡೋದಲ್ವಾ. ಸೊ ಸ್ಟಾರ್ಟಿಂಗಿಂದನೂ ಅಷ್ಟೇ ತುಂಬ ಖುಷಿಯಾಗಿ ಊಟ ಮಾಡ್ತೀನಿ. ನನಗೆ ಇದಿಷ್ಟ ಇಲ್ಲ, ನಾನು ಇದು ತಿನ್ನಲ್ಲ, ನನಗೆ ಇದು ಬೇಡ ಅದು ಬೇಡ ಆ ಥರ ಮಾಡೋದೇ ಇಲ್ಲ. ಅದರಲ್ಲಿ ನಾನು ಶುಗರ್ ಒಂದು ತುಂಬ ಕಂಟ್ರೋಲ್, ಶುಗರ್ ತಿನ್ನೋದೇ ಇಲ್ಲ. ಏನೋ ಗೊತ್ತಿಲ್ಲ, ಚಿಕ್ಕ ಹುಡುಗಿಯಿಂದ ಅಂದರೆ ಶುಗರ್ ಜಾಸ್ತಿ ತಿಂದ್ಬಿಟ್ರೆ ನನಗೆ ವಾಮಿಟ್ ಬರೋ ಥರ ಆಗಿಬಿಡುತ್ತೆ. ಅದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟು ಜಾಸ್ತಿ ತಿನ್ನೋಕೆ ಹೋಗಲ್ಲ. ಹಂಗೆ ಅಂತಿದಂಗೆ ಶುಗರ್ ಅಂದರೆ ಹಿಂಗೆ ದೂರ ಹೋಗ್ಬಿಡ್ತೀನಿ. ಅದು ಬಿಟ್ಟರೆ ಡೀಪ್ ಫ್ರೈ ಮಾಡಿರೋದು ಅದೆಲ್ಲ ಜಾಸ್ತಿ ಇಲ್ಲ. ಹೊರಗಡೆ ಊಟ ಅಂತಲೂ ಜಾಸ್ತಿ ನಾವು ತಿನ್ನಲ್ಲ. ಎಲ್ಲೋ ರೇರ್ ಅವಶ್ಯಕತೆ ಅನಿವಾರ್ಯ ಅಂದಾಗ ಹೊರಗಡೆ ಊಟ ಮಾಡ್ತೀವಿ. ಇನ್ನು ಮನೆಯದೇ ಊಟ. ಸೊ ನಾನು ಡಯಟ್ ಎಲ್ಲ ಮಾಡಲ್ಲ. ನನಗಿರೋ ಕೆಲಸಕ್ಕೆ ನಾನು ಮಾಡೋ ಊಟಕ್ಕೆ 2 ಈಕ್ವಲ್ ಆಗಿರೋದ್ರಿಂದ ನನ್ನ ವೆಯ್ಟ್ ಗೇನ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಕರೆಕ್ಟಾಗಿದ್ದೀನಿ. ಸುಮಾರು ವರ್ಷಗಳಿಂದ ಒಂದೇ ವೆಯ್ಟು. ಗೊತ್ತಿಲ್ಲ ಯಾಕೆ ಅಂತ. ಬಹುಶಃ ಇದಕ್ಕೆ ಇರಬೇಕು. ಡಯಟ್ ಎಲ್ಲ ಯಾಕೆ ಬೇಕಲ್ವಾ? ಕೆಲಸ ಚೆನ್ನಾಗಿ ಮಾಡಬೇಕು. ನಾವೀಗ ಊಟ ಏನು ಮಾಡ್ತಾ ಇದ್ದೀವಲ್ಲ, ನಮ್ಮ ಕೆಲಸ ಅಷ್ಟಿರಬೇಕು. ನಮ್ಮ ಕೆಲಸ ತಕ್ಕನಾಗ ನಮ್ಮ ಊಟ ಇದ್ಬಿಟ್ರೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ. ಅದು ಒಂದು ನಾನು ನಂಬ್ತೀನಿ. ನಾನು ಏನು ಕೆಲಸ ಮಾಡ್ತೀನೋ ಅದ್ರ ತಕ್ಕನಾಗ ನಾನು ಊಟ ಮಾಡ್ತೀನಿ. ನಂಗೆ ಜಾಸ್ತಿ ಕೆಲಸ ಅಂದರೆ ಜಾಸ್ತಿ ಹೊಟ್ಟೆ ಹಸಿಯುತ್ತೆ, ಜಾಸ್ತಿ ಊಟ ಮಾಡ್ತೀನಿ. ಹೊಟ್ಟೆ ಹಸಿದಾಗ ಊಟ ಮಾಡಬೇಕು ಅಂತಂದರೆ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ಊಟ ಮಾಡಬೇಕು. ಈಗ 8 ಗಂಟೆ 8:30 ಮೇಲೆ ಹೆವಿಯಾಗಿ ಊಟ ಮಾಡಬಾರ್ದು. ಸೊ ಈಗ ಊಟ ಮಾಡಿಬಿಡ್ತೀನಿ. ಆಮೇಲೆ ಏನು ಕೆಲಸನೇ ಇಲ್ಲ ನನಗೆ. ಹೋಗಿ ಮಲ್ಕೊಳ್ಳೋದಕ್ಕೆ ಯಾಕೆ ಅಷ್ಟೊಂದು ಊಟ ಮಾಡಬೇಕು? ಅದು ತುಂಬ ಇದೆ ವಿಚಾರಗಳು. ನಮಗೆ ಗೊತ್ತು, ನಮಗೆಲ್ಲ ಹೇಳ್ಕೊಟ್ಟಿರ್ತಾರೆ. ಬಟ್ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಬೆಳಗ್ಗೆ ಮಧ್ಯಾಹ್ನ ಒಳ್ಳೆ ಊಟ ಮಾಡಿ 11ರಿಂದ 3 ಗಂಟೆ ತನಕ ಹೆವಿ ಎನರ್ಜಿ ಇರುತ್ತೆ. ಜಾಸ್ತಿ ಕೆಲಸ ಮಾಡಿ ಅದಾದಮೇಲೆ ಸಂಜೆ ಮೇಲೆ ಕಮ್ಮಿ ಮಾಡ್ಕೊಂಡು ಊಟ ಮಾಡೋದು. ಇಷ್ಟೇ ಫಾಲೋ ಮಾಡಬೇಕು. ಅದು ತಿನ್ಬೇಡ ಇದು ತಿನ್ಬೇಡ, ಇಷ್ಟೇ ತಿನ್ನು, ಪ್ಲೇಟ್ ತುಂಬ ಇಷ್ಟನ್ನೇ ಇಟ್ಕೋ, ಏನೇನೋ ಬಂದಿದೆಯಲ್ಲ ಇದ್ರೊಳಗೆ ಇಷ್ಟಿರ್ಬೇಕಾದ್ರೆ ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಒಂದು ಐಡಿಯಾನೂ ನಾನು ಅದನ್ನು ತಿಳ್ಕೊಳಕ್ಕೂ ಹೋಗಿಲ್ಲ. ತಿಳ್ಕೊಳಕ್ಕೆ ಟ್ರೈ ಮಾಡೋದು ನನ್ನ ತಲೆಗೆ ಹತ್ತಲೂ ಇಲ್ಲ. ಅದು ಏನೋ ಹೇಳ್ತಾರಲ್ಲ ಡಯೆಟು, ಕಾರ್ಬ್ಸು, ಪ್ರೋಟೀನು ಇಷ್ಟಿಷ್ಟು ಇರಲೇಬೇಕು ಅಂದರೆ ಫ್ರೂಟ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಬೆಳಗ್ಗೆ ಒಳ್ಳೆ ನಾಷ್ಟ ತಿನ್ನಬೇಕು, ಮಧ್ಯಾಹ್ನ ಒಳ್ಳೆ ಊಟ ಮಾಡಬೇಕು, ಸಂಜೆ ಮೇಲೆ ಸ್ವಲ್ಪ ಲೈಟಾಗಿ ಊಟ ತಿನ್ನಬೇಕು. ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಹಣ್ಣು ಹಾಲು ತಿಂದು ಮಲ್ಕೋಬೇಕು. ಇದಿಷ್ಟು ನನಗೆ ಗೊತ್ತಿರೋದು, ಅದನ್ನು ನಾನು ಫಾಲೋ ಮಾಡ್ತೀನಿ. ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಫಾಲೋ ಮಾಡ್ತಾರೇನೋ, ಅದ್ರ ಬಗ್ಗೆ ಮಾತಾಡೋದಕ್ಕೂ ನನಗೂ ಇದಿಲ್ಲ. ತಿಳ್ಕೊಂಡು ಮಾತಾಡಬೇಕು, ತಿಳಿದಲ್ಲೇ ಮಾತಾಡಬಾರ್ದು. ಅಂದರೆ ಕೆಲವೊಬ್ರಿಗೆ ಹೆಂಗೆ ಗೊತ್ತಾ, ಇವತ್ತಿನ ಊಟನೇ ಹೆಚ್ಚು ನಮಗೆ ಅಲ್ವಾ. ಇನ್ನೂ ಎಷ್ಟೋ ಜನಕ್ಕೆ ನಮ್ಮನೆಗೆ ಅಂತಾನೆ ಒಬ್ರು ಕನ್ನಡದವ್ರು ಒಂದು ಅಕ್ಕ ಬರ್ತಿದ್ರು, ಒಂದು ಆಂಟಿ ಕೆಲಸಕ್ಕೆ ಹೇಳೋರು, ಇದೇ ಥರ ಊರಲ್ಲಿ ಮನೆ ಇದೆ, ಸೇಮ್ ನಮ್ಮ ಮನೆ ತೋರಿಸ್ಬಿಟ್ಟು ಇದೇ ಥರ ಊರಲ್ಲಿ ಮನೆ ಇದೆ, ಈ ಮನೆ ಕಟ್ಸೋದಕ್ಕೆ ಅಂತ ಸಾಲ ಮಾಡಿದ್ವಿ, ಅದು ತೀರಿಸ್ಬೇಕು ಅಂತ ನಾನು ನನ್ನ ಗಂಡ ಬೆಂಗಳೂರಿಗೆ ಬಂದು ಇವಾಗ ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಹೆಂಗಿದ್ರು ಆ ಆಂಟಿ ಸೊಂಟ ಹಿಡಿದ್ರೆ ಇಷ್ಟೇ ಇತ್ತು. ನಾನು ಹೇಳಿದೆ, ಇಷ್ಟು ಸಣ್ಣ ಇದ್ದೀರಾ, ಇಷ್ಟು ಮನೆ ಕೆಲಸ ಮಾಡ್ತೀವಿ. ಸಂಜೆ ತನಕ ಮನೆ ಕೆಲಸ ಮಾಡೋರು, ಅವ್ರಿಗೊಂದು ಟಾರ್ಗೆಟ್ ಅಮೌಂಟ್ ಅಂತ ಇರುತ್ತೆ. ಸಂಜೆ ತನಕ ಎಲ್ಲರ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಹೆಂಗೆ ಸಾಧ್ಯ ಇದೆಲ್ಲ ಅಂತ ಅಂದರೆ, ಏನು ಊಟ ಮಾಡ್ತೀರಾ ನೀವು, ಡೈಲಿ ಏನು ಅಡುಗೆ ಮಾಡ್ತೀರಾ ಅಂತ. ಅಯ್ಯೋ ಬಿಡಮ್ಮ ಏನಿರುತ್ತೆ, ಖಾರದ ಪುಡಿ ಅನ್ನ ತಿಂತಾಯಿದ್ರು ಅವರು. ಅಂದರೆ ಅನ್ನಕ್ಕೆ ಸ್ವಲ್ಪ ಖಾರದ ಪುಡಿ, ಇಲ್ಲ ಬೇಳೆ ಅನ್ನ ಖಾರದ ಪುಡಿ ಅನ್ನ.
ಇಷ್ಟೇನೆ. ಬೇರೆ ಬೇರೆ ಏನಾದ್ರು ಅಡುಗೆ ಮಾಡ್ತಿರ್ಲಿವ ನೀವು? ಏನಾದ್ರು ಡಿಫ್ರೆಂಟ್ ನಮ್ಮನೇಲಿ ಏನಾದ್ರು ಮಾಡಿದಾಗ ನಂಗೆ ಕೊಟ್ರೆ ಇಷ್ಟು ಅಂತ ತರಕಾರಿ ಎಲ್ಲ ನಮ್ಗೆ ಸೇರೋದೇ ಇಲ್ಲ, ಈ ಥರದ್ದೆಲ್ಲ ನಮ್ಗೆ ಇಡ್ಸೋದೇ ಇಲ್ಲ ಅಂತ ಹೇಳೋರು. ನನಗೆ ಸಖತ್ ಎನರ್ಜಿ. ಸಣ್ಣ ಇದ್ರು ಎಷ್ಟು ಕೆಲಸ ಮಾಡ್ತಾ ಇದ್ರು ಗೊತ್ತಾ, ಸುಸ್ತೇ ಆಗಲ್ಲ. ಅದ್ರೊಳಗೆ ಏನೋ ಒಂದೊಪ್ಪತ್ತಿನ ಉಪವಾಸ ಎಲ್ಲ ಮಾಡ್ತಿದ್ರಂತೆ. ಎಷ್ಟೋ ಜನ ಕಲ್ಲು ಮಣ್ಣು ಹೊರ್ತಾರಲ್ಲ ಅವರೆಲ್ಲರೂ ಅಷ್ಟೇನೆ ನೋಡಿ, ಬೇಳೆ ಸಾರು ಅನ್ನ ಏನು ನಮ್ಮ ಥರ ಫುಡ್ಡೇ ತಿನ್ನಲ್ಲ ಅವರು. ಎವ್ರಿ ಕಲ್ಗಿಂತ ಗಟ್ಟಿ ಇರುತ್ತೆ ಅವ್ರ ಬಾಡಿ. ನಾನು ಒಂದು ಹೇಳ್ತೀನಿ, ಊಟ ಮಾಡಬೇಕಾದ್ರೆ ಫೋನು ಟಿವಿ ಏನೋ ಚಿಂತೆ, ಏನೋ ಯೋಚನೆ, ಏನೋ ಮಾತು, ಏನೇನೋ ಮಾಡೋದ್ಕಿಂತ ಈಗ ನಮ್ಮ ಕೈಯಲ್ಲಿರೋ ಅನ್ನನೇ ಮೃಷ್ಟಾನ್ನ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿ ನಮ್ಮ ಮನಸ್ಸಿಗೆ ಹೇಳ್ಬೇಕು, ನೆಮ್ಮದಿಯಾಗಿ ಅದನ್ನ ಎಂಜಾಯ್ ಮಾಡ್ತಾ ಊಟ ಮಾಡಬೇಕು, ಬಾಯಲ್ಲಿ ನೀರು ಬರಬೇಕು, ಹೊಟ್ಟೆ ಹಸಿಬೇಕು. ಸೊ ಅದೆಲ್ಲ ಹೇಳ್ತಾರೆ. ಇದು ನನ್ನ ಪರವಾಗಿ. ನಾವೇನಾದ್ರೂ ಹೇಳಕ್ ಹೋದ್ರೆ ಕೆಲವೊಬ್ಬರಿಗೆ ಬಿಡಮ್ಮ ನಿನ್ ಕತೆ ಸಾಕು ಅಂತಾರೆ. ಅಂದ್ರೆ ಹೇಳಲೇಬೇಕು. ನಾನು ಅದಕ್ಕೆ ಇಷ್ಟು ದಿವಸದಿಂದ ನಾನು ಡಯಟ್ ವಿಡಿಯೋನೇ ಮಾಡಿಲ್ಲ. ಅಂದ್ರೆ ನೀವು ಹೆಂಗಿದ್ದೀರಾ, ಹೆಂಗ್ ಸಣ್ಣ ಆದ್ರಿ, ಹೊಟ್ಟೆ ಇಲ್ಲ, ಹೆಂಗೆ ಅಂತ ಅಂದಾಗ ಹೇಳ್ಬೇಕು ಅನ್ಸುತ್ತೆ. ಅಂದ್ರೆ ಹೇಳೋದು ಯಾರು ನಂಬಲ್ಲ ಅಥವಾ ಕೇಳೋದು ಇಲ್ಲ ಅಂತ ಅಂದ್ಬಿಡ್ತಾರೆ ಅಂತ ನಾನು ಹೇಳಕ್ ಹೋಗಲ್ಲ. ಸೊ ಇದು ಡಯಟ್ ಬಗ್ಗೆ ವಿಡಿಯೋ ಅಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ನಾನು ಹೇಳ್ತೀನಿ ನನ್ನ ಒಂದು ಹೆಂಗಿರುತ್ತೆ. ನಮ್ಮ ಅಮ್ಮನೂ ಒಂದೊಂದಿಷ್ಟು ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಹೇಳಬೇಕು ಅಂತ ಅನ್ಸುತ್ತೆ. ಬಟ್ ಯಾರಿಗೆ ಹಿಂಗೆ ಕಾಲದವ್ರು ಕೇಳಲ್ಲ, ಸುಮ್ಮನೆ ಹೇಳಿ ನಾವೇ ಒಂಥರ ಇವ್ರಾದಂಗೆ ಆಗ್ಬಿಡ್ತೀವಿ ಅಂತ. ಚೆನ್ನಾಗಾಗಿದೆ ನೋಡಿ ಇದು ಮಕ್ಕಳಿಗೆ. ಚಿಕನ್ ಪಕೋಡ ಅಂತನೂ ಏನೋ ಹೇಳ್ತಾರಲ್ಲ ಆ ಥರ ಇದೆ. ಕ್ರಿಸ್ಪಿಯಾಗಿಲ್ಲ, ಚಿಕನ್ ಥರನೇ ಇರುತ್ತದೆ. ಅದೇ ಸೋಯಾ ತುಂಬ ದಿನ ಇಡೋದು ಬೇಡ ಅಂತ ಮಾಡಿ ಮುಗಿಸ್ಬಿಟ್ಟೆ, ಖಾಲಿ ಮಾಡಿಬಿಟ್ಟೆ. ಇನ್ನು ನಾಳೆ ಅಮ್ಮ ಮನೆಗೆ ಹೋಗೋದಿದೆ. ಅಮ್ಮನ ಮನೆ ವ್ಲಾಗ್ ಬರುತ್ತೆ ನಾಳೆ. ಹಾಗೆ ನಾಳೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಹೇಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ಮಿಸ್ ಮಾಡ್ದಲ್ಲೇ ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.